ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್ ಮಂಡ್ಯ ಹಾಗೂ ವಿ4 ಮ್ಯಾನೇಜಿಂಗ್ ಡೈರೆಕ್ಟರ್ ಡ್ರೀಮ್ ಇಂಡಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ಸಂಗೀತ ಮತ್ತು ಜಾನಪದ ಗಾಯನ ಕಾರ್ಯಕ್ರಮ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯ ಮಟ್ಟದ ಮಾಂಡವ್ಯ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಗರದ ಹಿಂದಿ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡರಾದ ಶ್ರೀ ಎಚ್.ಆರ್. ಅರವಿಂದ್ ರವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಶ್ರೀ ಅರವಿಂದ್ ಕುಮಾರ್ ಅವರು ಈ ರೀತಿ ತಿಳಿಸಿದರು. ಮತ್ತು ಈ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಸ್ನೇಹಿತರುಗಳು ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಮಾಧ್ಯಮ ಮಿತ್ರರು, ಈ ಒಂದು ಸಂದರ್ಭದಲ್ಲಿ ಶೋಭಕ್ ಅವರು ಮಾಡ್ತಾ ಇರೋ ಕೆಲಸ ಮಾತ್ರ ನಿಜವಾಗ್ಲೂ ಬೆನ್ನು ತಟ್ಟುವಂಥದ್ದು. ಅವರಿಗೆ ಹುರಿದುಂಬಿಸುವ ಮಾತುಗಳನ್ನೇ ಆಡಿದರು. ಕಾರಣವಾದಷ್ಟೇ ಜನಪದ ಸಾಹಿತ್ಯ ಅನ್ನೋ ಒಂದು ಕಲೆ ನಮ್ಮಿಂದ ಮಾಸೋಗ್ತಾ ಇರುವಂಥ ಈ ಕಾಲಘಟ್ಟದಲ್ಲಿ ಶೋಭಕ್ ಅವರು ಈ ಪ್ರಯತ್ನವನ್ನ, ಜನಪದ ಕಲೆಯನ್ನ ಉಳಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರೊಟ್ಟಿಗೆ ಎಷ್ಟೇ ವರ್ಷ ನಾವು ಕಾರ್ಯಕ್ರಮ ಮಾಡೋದು, ನಾವಿರುವವರೆಗೆ ಅವರಿಗೆ ಸಹಕಾರಿಯಾಗಿ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಲವಾರು ಮಿತ್ರರು ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಪ್ರಶಸ್ತಿಯನ್ನ ಗುರುತಿಸಿಕೊಡ್ತಾ ಇದ್ದಾರೆ ಮಂಡ್ಯವೇ ಶ್ರೀ. ಆ ಒಂದು ಮುಖ್ಯ ಅತಿಥಿಗಳಾಗಿದ್ದ ಬಿಜೆಪಿಯ ಕೇರ್ಪೇಟೆ ತಾಲೂಕು ಅಧ್ಯಕ್ಷರಾದ ಶ್ರೀ ನಾಗಣ್ಣರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಏನು ಸಾಧಕರಾಗಿ ಸನ್ಮಾನ ಸ್ವೀಕರಿಸಿದ ಎಲ್ಲ ಸಾಧಕರಿಗೂ ಸಹ ಈ ಒಂದು ಬೆಳಗಿನ ಶುಭವಂದನೆಗಳನ್ನು ತಿಳಿಸುತ್ತಾ, ಸ್ನೇಹಿತರೆ, ಈ ಒಂದು ದಿವಸ ನಮ್ಮೆಲ್ಲ ಕಲಾವಿದರಿಗೆ ಒಂದು ಶುಭ ದಿನ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದ್ರ ಮುನ್ನ ನಾನು ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಭಕ್ತ ಕನಕದಾಸರ ಒಂದು ವಚನವನ್ನು ಹೇಳುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. 8 ಗೇಣಿನ ದೇಹ, 2 ಕೋಟಿ ರೋಮಗಳುಳ್ಳ, 72 ಕೀಲುಗಳುಳ್ಳ, ಮಾಂಸಗಳಿಂದ ಮಾಡಿದ ಮನೆಗೆ ಮನವೊಲೆದು ನಂಟ ನೀನಿದ್ದು ಅಗಲಿದೊಡೆ ನಿನ್ನನ್ನು ಮುಚ್ಚುವವರು ಒಣ ಎಂಟೆಯಲ್ಲಿ. ಅಂದರೆ ಸ್ನೇಹಿತರೆ, ಇದರ ಅರ್ಥ ಒಬ್ಬ ಮಾನವ, ನಾವು ಏನು ಮನುಷ್ಯರಿದ್ದೀವಿ, ಒಟ್ಟು ಸಾವಿನ ನಡುವೆ ನಾವು ಏನಾದರೂ ಒಂದು ಸಮಥಿಂಗ್ ಹೆಸರನ್ನು ಮಾಡಿ ಒಂದು ಸಾಧನೆಯನ್ನು ಮಾಡಿ ಹೋಗುವಂಥ ಕೆಲಸವನ್ನು ನಮ್ಮ ಮಾನವ ಜನ್ಮಗಳು ನಾವು ಮಾಡಲೇಬೇಕಾಗುತ್ತೆ. ಮುಂದಿನ ನಾವು ಪೀಳಿಗೆಗೆ ನಾವು ಏನಾದರೂ ಒಂದು ಉಳಿಸ್ತೀವಿ ಅಂದರೆ ನಾವು ಸಮಥಿಂಗ್ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ನಮ್ಮ ಮುಂದಿನ ಒಂದು ಪೀಳಿಗೆಗೆ ನಾವು ಅವ್ರಿಗೆ ಬಿಟ್ಟು ಹೋದರೆ ಅವಾಗ ಈ ಮಾನವ ಜನ್ಮಕ್ಕೆ ಸಾರ್ಥಕ. ಆ ಒಂದು ಉದ್ದೇಶನ ಇಟ್ಕೊಂಡ್ರಿ ಇವತ್ತು ನೋಡಿ, ಕಲೆ ಎಲ್ಲ ಮರ್ತೋಗಂತ ಒಂದು ಸಮಯದಲ್ಲಿ ಎಲ್ಲ ಕೈ ಬಿಡ್ತಿದ್ರೆ ಅಂಥದ್ರಲ್ಲಿ ಇಂಥ ಒಂದು ಶೋಭಕನವರ ಒಂದು ತಂಡ ಹಾಗೂ ಇಲ್ಲಿ ಅಧ್ಯಕ್ಷರಿದ್ದಾರೆ. ನಾನು ನೋಡಿದ್ರೆ ತುಂಬ ಸಂತೋಷ ಆಯಿತು. ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಒಂದು ಒತ್ತನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ದೇವ್ರು ನೋಡಲ್ಲ, ನೀವು ಬಡವರ ಬಗ್ಗರಿಗೆ ಅಂದ್ರೆ ಕಲಾವಿದರಿಗೆ ಒಂದು ಬಡತನದಲ್ಲಿ ಇರೋರಿಗೆ ನೀವು ಸಹಾಯ ಮಾಡಿದ್ರೆ ಆ ದೇವರು ನಿನ್ನನ್ನು ಮೆಚ್ತಾನೆ, ನಿನ್ನನ್ನು ನೋಡ್ತಾನೆ. ಅದರಿಂದ ಯಾವತ್ತು ಗರ್ಭಗುಡಿಯಾಗಿ ಪೂಜೆ ಮಾಡೋದು. ಮಾಂಡವ್ಯ ಶ್ರೀ ಪ್ರಶಸ್ತಿಗೆ ಭಾಜನರಾದ ಶ್ರೀಯುತರಾದ ಶ್ರೀ ಚಿಕ್ಕೇಗೌಡರು, ಗಾಯಕರು ಹಾಗೂ ರಂಗಭೂಮಿ ಕಲಾವಿದರು ತುಮಕೂರು, ಶ್ರೀ ಕೆಂಚೇಗೌಡರು, ಗಾಯಕರು ಹಾಗೂ ರಂಗಭೂಮಿ ಕಲಾವಿದರು ಮಂಡ್ಯ, ಶ್ರೀ ಎಚ್.ಎಸ್. ಚಂದ್ರಶೇಖರ್, ರಾಜ್ಯ ವರಿಷ್ಠರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ರತ್ನ ಪ್ರಶಸ್ತಿ ಪುರಸ್ಕೃತರು ಎಂ.ಎ. ಶ್ರೀ ಎಂ. ಪರಶಿವನವರು, ದೈಹಿಕ ಶಿಕ್ಷಕರು ನಾಗಮಂಗಲ, ಶ್ರೀ ಎಂ. ರವರು ಸಂಸ್ಥಾಪಕ ಅಧ್ಯಕ್ಷರು ಎಲ್ಲನೊಳಗೆ ಮಂಕದಿಮ ಟ್ರಸ್ಟ್ ಮಂಡ್ಯ, ಶ್ರೀಮತಿ ಗೌರಿರವರು ಚಲನಚಿತ್ರ ನಟಿ, ಕಲಾವಿದರು, ಸಮಾಜ ಸೇವಕರು ಬೆಂಗಳೂರು, ಶ್ರೀ ಸಂತೋಷ್ ಕುಮಾರ್ ರವರು ಪೂಜಾ ಕುಣಿತ ಕಲಾವಿದರು ಕಾರಸೋಡಿ ಮಂಡ್ಯ, ಶ್ರೀ ನೇಮಿತ್ ಕುಮಾರ್ ಅವರು ಗಾಯಕರು ತುಮಕೂರು ಅವರನ್ನು ಮುಖ್ಯ ಗಣ್ಯಗಳು ಸನ್ಮಾನಿಸಿದರು. ನಂತರ ಮಾತನಾಡಿದ ಶ್ರೀ ಎಚ್.ಎಸ್. ಚಂದ್ರಶೇಖರ್ ಅವರು ರಾಜ್ಯ ರೈತ ಸಂಘ ರತ್ನ ಪ್ರಶಸ್ತಿ ಪುರಸ್ಕೃತರು ಎಂ.ಗೆ. ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂಗೀತ ಎಷ್ಟು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ಜೀವನ ಮಾಡಬೇಕಾದ್ರೆ ಸಂಗೀತದಲ್ಲಿ ಒಂದು ಮಾತನಾಡಬೇಕಾದ್ರೆ, ಸಂಗೀತ ಕೇಳಬೇಕಾದ್ರೆ ಅವನು ಒಬ್ಬ ಮನುಷ್ಯನಾಗ್ತಾನೆ, ಸಂಗೀತದಿಂದ ಒಬ್ಬ ಮನುಷ್ಯನಾಗ್ತಾನೆ. ಇವತ್ತು ಸಂಗೀತ ಇಲ್ಲ ಅಂತ ಇದ್ರೆ ಪ್ರಪಂಚದಲ್ಲಿ ಇಲ್ಲ. ಸಂಗೀತ ಮತ್ತು ನಾಟಕ ಕಲೆಗಳು, ಇಂದಿನ ನಾಟಕ ಕಲೆಗಳಿದೆಯಲ್ಲ, ಆ ನಾಟಕನ ಎಷ್ಟು ಅರ್ಥಗರ್ಭಿತವಾಗಿ ಹಿಂದೆ
ತಂದೆಯವರು ಒಂದು 40 ವರ್ಷದಿಂದ ಒಂದು ನಾಟಕ ಆಡಿದ್ರು, ಕುರುಕ್ಷೇತ್ರ ಅಂದ್ಬಿಟ್ಟು. ಅದರಲ್ಲಿ ದುರ್ಯೋಧನ ಪಾತ್ರ ಮಾಡಿದಂಥದ್ದೇ. ಎಮ್ಮಿಗೆ ಚಂದ್ರಶೇಖರ್ ಕೂಡ ಮಾತಾಡ್ತಾ ಇದ್ವಿ. ನನ್ನ ತಂದೆ ಸಿದ್ದೇಗೌಡ ಅಂದ್ಬಿಟ್ಟು ಅಂದ ಕಾಲದಲ್ಲಿ 1 ಎಕರೆದಲ್ಲಿ 120 ಟನ್ ಕಬ್ಬಿಣದ್ದು ಗೋಲ್ಡ್ ಮೆಡಲಿಸ್ಟ್ ನಮ್ಮ ಶುಗರ್ ಕಾರ್ಖಾನೆಯಲ್ಲಿ. ಅವರಿಗೆ ಲ್ಯಾಂಡ್ ಆಫ್ ಸಿದ್ದೇಗೌಡ ಅನ್ನೋ ಒಂದು ಬಿರುದನ್ನು ಕೊಟ್ಟಿದ್ರು. ಜೊತೆಗೆ ನನ್ನನ್ನ ನಿಷ್ಠಾವಂತ ಕಾರ್ಯಕರ್ತ ಎಚ್.ಎಸ್. ಶಂಕರಲಿಂಗೇಗೌಡ ಮೈಸೂರಲ್ಲಿ 4 ಬಾರಿ ಶಾಸಕರಾಗಿ, 1 ಬಾರಿ ಮೇಯರ್ ಆಗಿ, 2 ಸಾರಿ ಕಾರ್ಪೊರೇಟರ್ ಆಗಿ ಜನಸೇವೆ ಮಾಡಿದಂಥವರು. ಅವರ ತಮ್ಮ ನಾನು ಇವತ್ತು ಈ ವೇದಿಕೆಗೆ ಕಲಿಬೇಕಾದ್ರೆ ನಾನು ಯಾವ ಜನರಿಂದ ಪುಣ್ಯ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಬೇಕಾದಷ್ಟು ಕೊಟ್ಟಿದ್ದಾರೆ ಆಗಲೇ. ಆದರೂ ಶೋಭಮ್ಮ ಯಾರು ನನಗೆ ಗೊತ್ತಿಲ್ಲ. ಶೋಭಾ ಅನ್ನೋ ಹೆಸರು ಎಷ್ಟು ಚೆನ್ನಾಗಿದೆ. ಆ ಶೋಭಾ ಅನ್ನೋ ಹೆಸರು ಗೊತ್ತಿಲ್ಲ. ನನಗೆ ಪಿಕ್ಕಿದ್ದಾಗೆ ಫೋನ್ ಮಾಡಿ ಅಪ್ಪಾಜಿ ಅಪ್ಪಾಜಿ ಯಾರಮ್ಮ ನೀನು ಅಂತ ಹೇಳಿದೆ. ಅಪ್ಪಾಜಿ ನಾನು ಶೋಭಾ ಅಂತ ಅಪ್ಪಾಜಿ, ನಿಮ್ಮನ್ನ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ, ಬರಬೇಕು ಅಂತ. ನನ್ನೇ ನಮ್ಮ ಏನು ಸಾಧನೆ ಮಾಡಿದ್ರೆ ಇಲ್ಲ ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ, ನೋಡಿದ್ದೀನಿ, ಮುಖಾಮುಖಿ ನಾವು ಇಬ್ಬರು ಭೇಟಿಯಾಗಿಲ್ಲ ಅಂತ ಹೇಳಿದ್ರು. ಆಯ್ತು ಬರ್ತೀನಿ ಅಂತೇಳಿ ಒಂದು ಇದು ಮಾಡಿಕೊಟ್ಟೆ. ಇವತ್ತು ಇದು ಕಲಾನಿಕೇತನ ಯಾವತ್ತು ಉಳಿಬೇಕು, ಬೆಳಿಬೇಕು. ಇಂಥವರಿಂದ ಗುರುತು ಮಾಡ್ತಾರೆ, ಜನ ಗುರುತು ಮಾಡಿ ಅಣ್ಣ ಹೇಳೋದು 8 ಜೈನಿನ ದೇಹವಿದ್ದು ಕೀರುಗಳು 68, ರೋಗಗಳು 68 ಕೋಟಿಯಿಂದ ಮನವೊಲಿದು ನೆಂಟ ನೀಡಿದ ಮುಚ್ಚುವ ಒಡ ಹೆಂಟೆಯಿಂದ ಈ ದೇಹದ ಮುಂದೆ ಬಡ ಪುರುಷಾರ್ಥ ರಕ್ಷಿಸುವ ಏನಿಲ್ಲ. ನಮ್ಮ ಕೈಲಿ ಅವ್ರು ಎಂತ ದೊಡ್ಡವಳಾಗಿರಲಿ ಎಂತೆಗೆ ಬರೋದು. ನೀವೆಂತವಳಾಗಿ ನಿಮಗೆ ಎಂತೆಗೆ ನಾವು ಅದನ್ನು ಅರ್ಥ ಮಾಡಿ ಮಾಡೋಣ ಭಗವಂತ. ಯಾರೇನು ಮಾಡುವರು, ಯಾರಿಂದ ಏನಾಗುವುದು, ಪೂರ್ವ ಜನ್ಮದ ಕಷ್ಟ ಬಿಡುವೆಂದ ಬಿಡೋದು ಕೃಷ್ಣ ಅಂತ ಹೇಳ್ತಾರೆ. ನಾವು ಮಾಡಿದಂಥ ಕರ್ಮ ನಮ್ಮ ಬೆನ್ನಿಂದಲೇ ಇರ್ತದೆ. ಇವತ್ತು ಅಲ್ಲಿಗೆ ಹೋಗಿ ನೋಡುವುದಿಲ್ಲ, ಇಲ್ಲೇ ಇಲ್ಲೇ ತೋರಿಸ್ತದೆ. 24/7 ನಾವು ಮಾಡೋದು ಇಲ್ಲೇ. ಈ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮರವರು, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ, ಶ್ರೀ ನೂರ್ ಅಹಮದ್ ರವರು, ಶ್ರೀ ಜೆ.ಎನ್. ಮಂಜುನಾಥ್ ರವರು, ಶ್ರೀ ಬಿ.ಎನ್. ಶ್ರೀನಿವಾಸ್ ರವರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶೋಭಾ ಪಿ. ಗೌಡರವರು, ಸಂಗೀತ ನೃತ್ಯ ಕಲಾನಿಕೇತ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಪ್ರತಿಯೊಬ್ಬರ ರಕ್ತದಲ್ಲೂ, ಆ ರಕ್ತದ ಕಣಕಣದಲ್ಲೂ ಹೇಗೆ